ದಟ್ಸ್ ಮೈ ನನ್ನ ಪರ್ಸ್ನಲ್ ಚಾಯ್ಸ್. ಅದು ನನ್ನ ಊಟ, ನನ್ನ ತಿಂಡಿ, ನನ್ನ ಚಟಗಳು ಎಲ್ಲದನ್ನು ಬೇರೆ ಯಾರಿಗೂ ತೊಂದರೆ ಕೊಡೋದಲ್ಲೇ ಏನು ಮಾಡಿದ್ರೂ ತಪ್ಪಲ್ಲ ಅಂತ ನಂಬ್ತೀನಿ ನಾನು. ನನ್ನಿಂದ ಯಾರಾದರೂ ಡಿಸ್ಟರ್ಬ್ ಆಗ್ತಿದ್ರೆ ಅದು ತಪ್ಪಾಗುತ್ತೆ. ಸೊ ನನ್ನ ಬಗ್ಗೆ ಕೇಳಿದ್ರೆ ನಾನು ಸಿನಿಮಾ ಪಾತ್ರಕ್ಕಾಗಿ ಸ್ಮೋಕ್ ಮಾಡ್ತಿದ್ದೆ, ಬಟ್ ಅದನ್ನು ರಿಯಲ್ ಲೈಫಲ್ಲೂ ಅದನ್ನು ಕಂಟಿನ್ಯೂ ಮಾಡಿದೆ. ಬಟ್ ಇವಾಗ ನಾನು ನಿಲ್ಲಿಸಿದ್ದೀನಿ. ಆ್ಯಂಡ್ ನನ್ನ ಯಂಗರ್ ಡೇಸಲ್ಲಿ ಭಾಳ ಚೆನ್ನಾಗಿ ಪಾರ್ಟಿ ಮಾಡೀನಿ. ಐ ವಾಸ್ ಫೇಮಸ್ ಆಸ್ ಬಿಯರ್ ಬಾಯ್. ನಾನು ಇವಾಗ ಅಕೇಶನ್ಲಾಗಿ ಮಾಡ್ತೀನಿ. ಹಂಗೆ ಅಂದ್ಬಿಟ್ಟು ನಾನು ಅದನ್ನು ಎಲ್ರಿಗೂ ಮಾಡಿ ಅಂತ ಹೇಳಲ್ಲ, ಅಥವಾ ಮಾಡಿದ್ರು ಹಿತಮಿತವಾಗಿ ಇರಲಿ ಅಂತಲೇ ಹೇಳ್ತೀನಿ. ಇವು ನಂದು ಯಾವುದೇ ಸ್ಪೀಚಲ್ಲಿ ಮೊನ್ನೆನೂ ನಾನು ಯಾವುದೋ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಸೇರಿದ ಸ್ಪೀಚಲ್ಲಿ ಏನು ಸೇರಿದ್ದಾಗ ಅದನ್ನೇ ಹೇಳಿದೆ ನಾನು. ಅದು ಏನಾದರೂ ಮಾಡಿ ಹಿತಮಿತವಾಗಿ ಮಾಡಿ ಬದುಕು ಚೆನ್ನಾಗಿ ಕಟ್ಕೊಳ್ಳಿ ಅಂತಲೇ ಹೇಳೋದು. ಆ್ಯಂಡ್ ಫುಡ್ ಅಂತ ಬಂದರೆ ನನಗೆ ಭಾಳ ಫೇವ್ರೆಟ್ ಸೀ ಫುಡ್ಡು. ನಾನು ಅದನ್ನು ಕದ್ದು ಮುಚ್ಚಿ ಮಾಡೋಕ್ಕೆ ಅದು ಕ್ರೈಮ್ ಅಲ್ಲಲ್ಲ. ಸೊ ನನಗಿಷ್ಟ ಅದೆಲ್ಲದನ್ನು, ನಾನು ಅದನ್ನು ಮಾಡ್ತೀನಿ. ಸೊ ನನ್ನ ಬಗ್ಗೆ ಡೆಫಿನೆಟ್ಲಿ ಯಾವತ್ತಾರು ಪ್ರಶ್ನೆ ಕೇಳ್ಬೋದು, ಡಾಲಿ ನೀವೇನು ತಿಂತೀರಾ, ಏನು ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಭಾಳ ಖುಷಿಯಾಗಿ ಆನ್ಸರ್ ಮಾಡ್ತೀನಿ. ಅದಕ್ಕೆ ಬೇರೆ 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 ಆ್ಯಂಗಲ್ಗಳು ಕೊಟ್ಟು ಅದನ್ನು ಫಸ್ಟು ಅದು ಸೋಷಿಯಲ್ ಮೀಡಿಯಾದಲ್ಲಿ ತಗೋತು. ಬಟ್ ಐ ಹ್ಯಾವ್ ಟು ಥ್ಯಾಂಕ್, ಅಂದರೆ ನಿಮಗೆ ಎಲ್ರಿಗೂ ಭಾಳ ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಭಾಳ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡಿದ್ರಿ, ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ಆ್ಯಂಡ್ ಭಾಳ ಚೆನ್ನಾಗಿ ಅದು ಅವ್ರವ್ರ ಆಯ್ಕೆ ಅನ್ನೋದನ್ನು ಭಾಳ ಚೆನ್ನಾಗಿ ಅದನ್ನು ಹೇಳಿದ್ರಿ ಎಲ್ರಿಗೂ. ಸರ್ ಇಲ್ಲಿ ಏನಂದ್ರೆ ಇದಕ್ಕೆ ಮುಂದುವರೆದಂತೆ ಕೇಳಿದ್ರು, ಇದೇ ಮೊದಲ ಬಾರಿ ಮಾಂಸ ತಿಂದಿರೋದ? ಯಾಕಂದ್ರೆ ಇಲ್ಲಿ ತನಕ ನೀವು ಬಿರಿಯಾನಿ ಅಂಗಡಿ ಸುಮಾರು ಓಪನ್ ಮಾಡಿದ್ದೀರಿ, ಅಲ್ಲೆಲ್ಲೂ ತಿಂದಿರಿ ಅಂತ ಒಂದು ಪ್ರಶ್ನೆ. ಇಲ್ಲ, ಅಲ್ಲೆಲ್ಲ ತಿಂದು ನಾನು ಹೇಳಿದ್ನಲ್ಲ, ಹೆಡ್ ಬುಷಲ್ಲಿ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ನಾನು ಫುಡ್ ಬ್ಲಾಗರ್ ಜೊತೆ ಬಿರಿಯಾನಿ ತಿನ್ಕೊಂಡೇ ಮಾತಾಡಿದ್ದೀನಿ. ಇಲ್ಲ ಅದೇನಾಗುತ್ತೆ ಗೊತ್ತಾ, ಒನ್ಸ್ ಅಗೇನ್ ನಿಮಗೆ ಅದು ಡಿಸ್ಕಷನ್ ನಾವು ಈಗ ನಾನು ಅದನ್ನು ಹೇಳಕ್ಕೆ ಶುರು ಮಾಡಿದ್ರೆ ಎಲ್ಲಿವರೆಗೂ ತೊಗೊಂಡೋಗ್ಬೋದು. ಬಟ್ ಏನಾಗುತ್ತೆ ಅಂದರೆ ಆ ಇಶ್ಯೂ ಕ್ರಿಯೇಟ್ ಮಾಡಿರೋರಿಗೆ ನಾನೇನಾದರೂ ನಾನು ಎಲ್ಲಿಂದ ಶುರು ಮಾಡಿದೆ, ಯಾಕೆ ಶುರು ಮಾಡಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಅವ್ರಿಗೆ ಓಕೆ ಅಂದರೆ ಅವ್ರಿಗೆ ಅವ್ರ ಉದ್ದೇಶ ಈಡೇರ್ದಂಗೆ ಅದು. ನಾನು ಜಸ್ಟಿಫೈ ಮಾಡ್ತಾಯಿದ್ದೀನಿ ಅಂತ. ಐ ಡೋಂಟ್ ಹ್ಯಾವ್ ಟು ಜಸ್ಟಿಫೈ. ಸೊ ನನ್ನ ಈಗ ಎಲ್ಲಿಂದ ಶುರು ಮಾಡಿದ್ರೆ ಮತ್ತೆ ಹಿಂದಕ್ಕೆ ಹೋಗ್ಬೇಕು. ಅದೇ ಹೇಳೋದಲ್ಲ, ಅದನ್ನು ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ಸರ್ ಆ ಟೈಮಲ್ಲಿ ತುಂಬಾ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲಿ ಧನಂಜಯ ಅವರು ರಿಯಾಕ್ಟ್ ಮಾಡಿರಲಿಲ್ಲ, ಕಾರಣ ತಿಳ್ಕೋಬಹುದು. ಆ ಸಂದರ್ಭದಲ್ಲಿ ಇದು ಚರ್ಚೆಗಳಾಗ್ತಿರೋ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪರ್ಸನಲಿ ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡಕ್ಕೆ ಹೋಗಿಲ್ಲ. ಇಲ್ಲ ಅಂದರೆ ಎಲ್ಲೋ ಒಬ್ರೊಬ್ರು ಕಮೆಂಟ್ಸ್ಗಳು ಅದು ಇದು ನೋಡಿದ್ದೆ, ಬಟ್ ಇಷ್ಟು ದೊಡ್ಡದಾಗುತ್ತೆ ಅಂತ ಐ ಡಿಂಟ್ ನೋ. ಬಟ್ ಒಂದು ಕಡೆ ಅದು ಹಂಗೆ ನೋಡ್ರಿ, ಟಗರು ಪಲ್ಯ ಸಿನಿಮಾದಲ್ಲಿ ಟಗರು ಪಲ್ಯ ಅಂತ ಸಿನಿಮಾನೇ ಮಾಡಿದ್ದೀವಿ, ನಾನೇ ಪ್ರೊಡಕ್ಷನ್ ಮಾಡಿರೋದು. ನನಗೆ ಅದು ಸಬ್ಜೆಕ್ಟ್ ಭಾಳ ಇಷ್ಟ ಆಗಿತ್ತು. ಆ್ಯಂಡ್ ನಾನೇ ಹಾಡು ಕೂಡ ಬರ್ದೀನಿ ಅದರಲ್ಲಿ, ಅಂದರೆ ಊಟದ ಬಗ್ಗೆನೇ ಬರ್ದೀನಿ. ನನ್ನ ರುಚಿ ನಂದು, ನಿನ್ನ ರುಚಿ ನಿಂದು ಅಂತಲೇ ಬರ್ದೀನಿ. ಅಂದರೆ ಚಂದ ಕೋಳಿ ಸಾರು ಅಷ್ಟೇ ಚಂದ ಕೀರು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು. ಚಂದ ಸುಟ್ಟ ಮೀನು ಅಷ್ಟೇ ಚೆನ್ನಾಗಿ ಇನ್ನು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು. ಹಸಿವು ದೇವರಲ್ವ, ಹಸಿರು ದೇವರಲ್ವ, ರುಚಿಯು ದೇವರಲ್ಲವೇ ಅಂತ. ಫುಡ್ ಅಲ್ವಾ, ನಾನು ಭಾಳ ಎಂಜಾಯ್ ಮಾಡ್ತೀನಿ. ನಾನು ನೋಡಿದ್ರೆ ನಮ್ಮ ಮನೇಲಿ ಮಾಡೋ ಚಿತ್ರಾನ್ನದಿಂದ ಹಿಡಿದು ಪುಳಿಯೋಗರೆಯಿಂದ ಹಿಡಿದು ಎಲ್ಲ ಬಿರಿಯಾನಿವರೆಗೂ ಭಾಳ ಇಷ್ಟ ಆಗುತ್ತೆ. ಏನೇನು ಇಷ್ಟ ಆಗುತ್ತೆ ಎಲ್ಲ ಚೆನ್ನಾಗಿ ತಿಂತೀನಿ. ಆ್ಯಂಡ್ ನಾನೊಬ್ಬ ಕಲಾವಿದ ಅಲ್ಲ, ನನಗೆ ಭಾಳ ಪ್ರೀತಿಯಿಂದ ಭಾಳ ಜನ ಓದ್ ಕಡೆ ಎಲ್ಲದನ್ನು ಆಫರ್ ಮಾಡ್ತಾರೆ. ನನಗೆ ಅದನ್ನು ಆ ಪ್ರೀತಿನ ರಿಜೆಕ್ಟ್ ಮಾಡಿ ಅಭ್ಯಾಸ ಇಲ್ಲ. ಸೊ ನಾನು ಭಾಳ ಚೆನ್ನಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ. ಡೋಂಟ್ ನೋ, ಅವರೇ ಆನ್ಸರ್ ಮಾಡಬೇಕು ಅದಕ್ಕೆ. ಬಟ್ ಏನು ಅಂದರೆ ಹೆಂಗೆ ಹೇಳೋದು ಅಂದರೆ, ನನ್ನ ಬಗ್ಗೆ ಅಷ್ಟೊಂದು ಇನ್ಸೆಕ್ಯೂರ್ ಆಗಿರೋ ಅವಶ್ಯಕತೆ ಇಲ್ಲ. ನಾನು ಯಾರನ್ನೂ ದ್ವೇಷ ಮಾಡಲ್ಲ. ನಾನು ನನ್ನ ಪಡೆಗೆ ನಾನು ಇರ್ತೀನಿ, ನನ್ನ ಕೆಲಸಗಳು ಮಾಡ್ಕೊಂಡಿರ್ತೀನಿ. ಸೊ ಈ ಮಧ್ಯೆ ಈ ಥರದ್ದು ಒಂದೊಂದು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅದು ಒಳ್ಳೇದಕ್ಕಾಗುತ್ತೆ ಅಂದರೆ ಐ ಆಮ್ ಫೈನ್. ಇದಾಗಿರೋದು ಆ್ಯಕ್ಚುಲಿ ಭಾಳ ಒಳ್ಳೆ ಡಿಸ್ಕಷನ್. ಇದು ನನಗೆ ಭಾಳ ಖುಷಿಯಾಗಿದೆ. ಇಲ್ಲ, ನನಗೆ ಅದೊಂದು ಖುಷಿ. ಆ್ಯಕ್ಚುಲಿ ಅದ್ರ ಬಗ್ಗೆನೂ ಭಾಳ ಹೆಮ್ಮೆ ಇದೆ. ದ ಮೋಸ್ಟ್ ಕ್ವಶನ್ಡ್ ಆ್ಯಕ್ಟರ್ ನಾನು ಏನು ಮಾಡಿದ್ರು ಭಾಳ ಪ್ರಶ್ನೆಗಳು ಬರುತ್ತಲ್ಲ, ಅದು ನನಗೆ ಭಾಳ ಖುಷಿ ಇದೆ. ಅದು ಭಾಳ ಎಚ್ಚರಿಕೆಯಿಂದ ಇಡುತ್ತೆ, ಇನ್ನೂ ಜಾಸ್ತಿ ಕೆಲಸ ಮಾಡೋ ಕಡೆ ಫೋಕಸ್ ಮಾಡುತ್ತೆ. ಬಟ್ ಏನಕ್ಕೆ ಅಂದರೆ ನಾನು ಮೇಜರಾಗಿ ಕರೆಕ್ಟು ನಾನು ಇನ್ನೊಂದು ವಿಷಯ ಹೇಳಬೇಕಾಗಿರೋದು, ಈಗ ಡಾಲಿ ಬಿರಿಯಾನಿ ತಿಂದ ಅಥವಾ ಡಾಲಿ ಹಿಂಗೆ ಅಂದರೆ ದ ಮೋಸ್ಟ್ ಡೇಂಜರಸ್ ಜಾಬ್ ಅದು. ಅಂದರೆ ನೀವೇನಾದರೂ ಒಳ್ಳೇದು ಹೇಳೋಕ್ಕೆ ಹೋಗೋದಿದೆಯಲ್ಲ, ಅದು ದ ಮೋಸ್ಟ್ ಡೇಂಜರಸ್ ಜಾಬ್ ಸೊಸೈಟಿಲಿ.
ಅದು ಬಹಳ ಕಷ್ಟ. ಯಾಕೆಂದರೆ ಎಲ್ಲರೂ ಮನುಷ್ಯರೇ, ಎಲ್ಲರೂ ತಪ್ಪು ಮಾಡೋಕ್ಕೆ ಸಾಧ್ಯ, ಅಥವಾ ಈಗ ಎಲ್ರಿಗೂ ಎಲ್ಲ ಜ್ಞಾನವೂ ಇರಲ್ಲ. ನಾನೇನು ಭಾಳ ದೊಡ್ಡ ಜ್ಞಾನಿ ಅಲ್ಲ. ಸೊ ಕೆಲವೊಂದು ನಾವು ಹೇಳಿರ್ಬೋದು, ಕೆಲವೊಂದು ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ ಅದು ಬೇರೆ ಥರ ಕಾಣಿಸ್ಬೋದು. ಸೊ ಪ್ರಶ್ನೆಗಳು ಬರೋದೆಲ್ಲ ಸಹಜ. ಬಟ್ ಇದ್ರ ಜೊತೆಗೆ ಐ ಥಿಂಕ್ ಡಾಲಿ ಏನು ಮಾಡ್ತಿದ್ದಾನೆ ಅನ್ನೋದು ಚರ್ಚೆ ಆಗಬೇಕಲ್ಲ, ಅದಾಗ್ತಾ ಇಲ್ಲ ನನಗೆ. ಅದಕ್ಕೆ ನನಗೆ ಮಾತಾಡಬೇಕು ಅಂತ ಅನಿಸಿದ್ದು. ಅಂದರೆ ಈಗ ನಾನೊಬ್ಬ ಆ್ಯಕ್ಟ್ರಾಗಿ ಬಂದು ನನಗೆ ಅಂತ ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡಿದ್ದು ಬಡವರ ರಾಸ್ಕಲ್ ಮತ್ತು ಹೆಡ್ ಬುಷ್ ಅಂತ ಸಿನಿಮಾ. ಅದಾದಮೇಲೆ ನಾನು ಪ್ರೊಡ್ಯೂಸ್ ಟಗರುಪಲ್ಯ, ಅದಾದಮೇಲೆ ವಿದ್ಯಾಪತಿ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ಈಗ 6ನೇ ತಾರೀಕು ಜೆ ಸಿ ದ ಯೂನಿವರ್ಸಿಟಿ ಅಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೆಗ್ಗಣ ಮುದ್ದು ಅನ್ನೋ ಒಂದು ಸಿನಿಮಾ ರೆಡಿ ಇದೆ. ಮದರ್ ಪ್ರಾಮಿಸ್ ಅನ್ನೋ ಒಂದು ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ. ಝೀದು ಒಂದು ವೆಬ್ ಸೀರೀಸ್ ನಡೀತಾ ಇದೆ. ಇದ್ರ ಮಧ್ಯೆ ಡೇ ಡೆವಿಲ್ ಮುಸ್ತಫಾ ಆರ್ಕೆಸ್ಟ್ರಾ ಅಂತ 2 ಸಿನಿಮಾ ಪ್ರೆಸೆಂಟ್ ಮಾಡಿ ರಿಲೀಸ್ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಸಕ್ಸಸ್ಫುಲ್. ನಮಗೆ ವಿದ್ಯಾಪತಿ ಒಂದು ನಮಗೆ ಥಿಯೇಟ್ರಲ್ಲಿ ವರ್ಕ್ ಆಗಲಿಲ್ಲ ಅಂತ ಬಿಟ್ಟರೆ ನನ್ನ ಪ್ರೊಡಕ್ಷನ್ದು ಎಲ್ಲ ಸಿನಿಮಾಗಳು ಸಕ್ಸಸ್ಫುಲ್. ನಾನೇನು 100 ಕೋಟಿ ವ್ಯಾಪಾರ ಮಾಡಿರೋ ಹೀರೋ ಅಲ್ಲ. ನಾನೇ ಒದ್ದಾಡ್ಕೊಂಡು ನಾನು ಬಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಅದರಲ್ಲಿ ಈ ಇಯರ್ ಇಂಡಸ್ಟ್ರಿಯಲ್ಲಿ ಒಂದು 10 ಜನ ನಿರ್ದೇಶಕರು ಕೆಲಸ ಮಾಡಿರ್ತಾರೆ, 100 ಜನ ಕಲಾವಿದರು ಕಾರ್ಮಿಕರುಗಳು ಕೆಲಸ ಮಾಡಿರ್ತಾರೆ. ಆ್ಯಂಡ್ ನಾನೇನೋ ಒಂದು ಬೇರೆ ಏನೋ ಒಂದು ಓದಾಡ್ತಾ ಇದ್ದೀನಲ್ಲ, ಬೇರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಲ್ಲ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಲ್ಲ, ಅದು ಬಿಸ್ನೆಸ್ಸೇ ಹೌದು. ಬಟ್ ಇಂಡಸ್ಟ್ರೀಲಿ ನಾನು ವಾಪಸ್ ಇಲ್ಲ ಇನ್ವೆಸ್ಟ್ ಮಾಡಿ ಏನೋ ಮಾಡ್ತಾ ಇದ್ದೀನಲ್ಲ, ಒಂದಿಷ್ಟು ಜನ ಸೇರ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾರಲ್ಲ, ವಾಟ್ ಎವರ್ ದ ರಿಸಲ್ಟ್ಸ್ ಏನು ಬರೋದು ನನಗೂ ಗೊತ್ತಿಲ್ಲ. ಬಟ್ ಆ ರಿಸ್ಕ್ ತೊಗೋತಾ ಇದ್ದೀನಲ್ಲ, ಅದ್ರ ಬಗ್ಗೆ ಮಾತುಕತೆಗಳಾಗಬೇಕಲ್ವಾ. ನಾನು ಏನು ಮಾಡ್ತಾ ಇದ್ದೀನಿ, ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಇದು ನಾನು ಹೇಳ್ತಿರೋದು ಆ್ಯಸ್ ಅ ಪ್ರೊಡ್ಯೂಸರ್ ಐ ಆಮ್ ಸ್ಪೀಕಿಂಗ್. ಆ್ಯಕ್ಟ್ರಾಗಿನೂ ಕಂಟಿನ್ಯೂಸ್ ಸಿನಿಮಾಗಳು ನಡೀತಾ ಇದೆ. ಐ ಥಿಂಕ್ ಇದು ಬೈ ಜೂನ್ಗೆ 2 ವರ್ಷ ಗ್ಯಾಪ್ ಆಗುತ್ತೆ. ನಾನು ಯೂಶ್ವಲಿ ಗ್ಯಾಪ್ ತೊಗೊಂಡಿರಲಿಲ್ಲ. ಆ್ಯಕ್ಟ್ರಾಗಿ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಸಿನಿಮಾಗಳು ಬರುತ್ತೆ. ನಾನು ಡೇ ನೈಟ್ ಕೆಲಸ ಮಾಡ್ತಾಯಿದ್ದೀನಿ. ಆ ಕೆಲಸಗಳ ಬಗ್ಗೆನೂ ಮಾತುಕತೆ ಆಗಬೇಕಲ್ವ. ನಾನು ಮೊನ್ನೆ ನಮ್ಮ ಕೇಶವಮೂರ್ತಿ ಸರ್ ಒಂದು ಆರ್ಟಿಕಲ್ ಬರೆದಿದ್ರು. ಮಹೇಶ್ ಬಾಬು ಅವರು AMB ಸಿನಿಮಾಸ್ ಓಪನ್ ಆದಾಗ ಚೇತನ್ ಅಡಿಗರ್ ಅವರು ಮಾತಾಡಿದರು. ಬೇರೆ ಬೇರೆ ಹಿಂಗೆ ಸಿನಿಮಾ AMB ಸಿನಿಮಾಸ್ ಬಂದಾಗ ನಾನು ಅವ್ರುಗಳಿಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದೆ, ನನಗೆ ಯಾವ ಥರ ಆ ಥರ ಪೊಟೆನ್ಷಿಯಲ್ ಬಂದರೆ ಖಂಡಿತ ನಾನು ಓಪನ್ ಮಾಡ್ತೀನಿ ಅಂತ. ಸೊ ಚಿಕ್ಕದಾಗಿ ಏನೋ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ ಇಲ್ಲಿ, ಅಂದರೆ ಏನೋ ಒಂದು ಕಟ್ಟಬೇಕು, ಚೆನ್ನಾಗಿ ಆಗಬೇಕು ಅಂತ, ಅದ್ರ ಬಗ್ಗೆನೂ ಡಿಸ್ಕಷನ್ ಆಗಬೇಕು ಅಂತ, ಅದು ರೀಚ್ ಆಗಬೇಕು ಜಾಸ್ತಿ ಅಂತ. ಅಲ್ಲಿ ಈಗ ನಾನು ಹೇಳಿರೋದು ಎಲ್ಲ ಸ್ಟೇಟ್ಮೆಂಟ್ ತೊಗೊಳ್ಳಿ ನೀವು. ನಾನು ಹೇಳಿರೋದಲ್ಲ ಅದು. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳಿರೋದನ್ನು ಬೇರೆ ಬೇರೆ ರೂಪದಲ್ಲಿ ಭಾಳ ಜನ ಹೇಳಿದ್ದಾರೆ, ಆಯಿತಾ. ಅದರಲ್ಲಿ ಏನಾದರೂ ಸಮಸ್ಯೆ ಕಾಣುತ್ತಾ ಇಲ್ಲ. ನಾನು ಹ್ಯೂಮನ್ನಾಗೇ ಮಾತಾಡಿರ್ತೀನಿ, ಆಯಿತಾ. ನಾನು ನಿರಂಕುಶ ಮತಿಗಳಾಗಿನ್ನೋದನ್ನು ನಾನು ಎಡ್ಬುಷ್ ಟೈಮಲ್ಲಿ ಅದು ಕುವೆಂಪು ಅವ್ರು ಹೇಳಿರೋದನ್ನು ಓಪನ್ ಏರ್ ಥಿಯೇಟ್ರಲ್ಲಿ ಅದನ್ನು ನೆನಪಿಸಿದ್ದಷ್ಟೇ. ನಾನು ಇಂಡಿಪೆಂಡೆಂಟ್ ಥಾಟ್ ಪ್ರೋಸೆಸ್ ಬೆಳೆಸ್ಕೊಳ್ಳಿ ಅಂತ. ನನ್ನ ರುಚಿ ನಂದು, ನಿನ್ನ ರುಚಿ ನಿಂದು ಅಂದರೆ ವೇರ್ ಇಸ್ ದ ಪ್ರಾಬ್ಲಮ್? ಹೇಳ್ತಿರೋದು ಐಡಿಯಾಲಜಿ ಅದಕ್ಕೂ ಇದಕ್ಕೂ ಅಲ್ಲ. ನಾನು ಹೇಳ್ತಿರೋದು ಹ್ಯೂಮನ್ ಆಗಿರೋಣ, ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ ಅಂತಲೇ ಹೇಳಿರೋದು ನಾನು ಎಲ್ಲ ಕಡೆ. ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ, ಎಲ್ಲರೂ ಚೆನ್ನಾಗಿರೋಣ ಅನ್ನೋ ವಿಷಯಗಳನ್ನ ಹೇಳಿದ್ದೀನಿ ಬಿಟ್ಟರೆ, ಯಾರು ತೊಂದರೆ ಕೊಡೋದು ಬೇಡ, ದ್ವೇಷ ಮಾಡೋದು ಬೇಡ ಅಂತ ಹೇಳಿದ್ದೀನಿ ಬಿಟ್ಟರೆ, ಇನ್ನೇನು ಹೇಳಿದ್ದೀನಿ ಅಥವಾ ಏನು ಮಾಡಿದ್ದೀನಿ ಅನ್ನೋದಕ್ಕೆ ಅಷ್ಟಕ್ಕೇನೆ ಅಷ್ಟೊಂದು ಪ್ರಶ್ನೆಗಳು ಬರುತ್ತೆ ಅನ್ನೋದಾದ್ರೆ ಹೆಂಗೆ ಅದು? ಅಲ್ಲ, ಎಲ್ಲರೂ ಮಾತಾಡ್ಬೇಕಲ್ವಾ. ಐ ಥಿಂಕ್ ಈಗ ನೀವು ಮಾತಾಡ್ತೀರಲ್ಲ, ಅದು ನಿಮ್ಮ ಕೆಲಸ, ನೀವು ಮಾತಾಡ್ತೀರಾ. ನಮ್ಮ ಕೆಲಸ ನಾವು ಮಾಡ್ತೀವಿ. ಈಗ ಕೂತ್ಕೊಂಡು ಇಡೀ ನಮ್ಮ ಫ್ರೆಂಡ್ ಸರ್ಕಲ್ಲೆಲ್ಲ ಕೂತ್ರೆ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಅಲ್ಲಿ ಎಲ್ಲರೂ ಇರ್ತಾರೆ, ಮೀಡಿಯಾದವ್ರು ಇರ್ತಾರೆ, ಸಿನಿಮಾದವ್ರು ಇರ್ತಾರೆ, ಎಲ್ಲರೂ ಎಲ್ಲದನ್ನು ಡಿಸ್ಕಸ್ ಮಾಡ್ತಾರಲ್ವ. ನಾನು ಹೇಳ್ತಿರೋದು ನೀವು ಇಂಟರ್ನ್ಯಾಷನಲ್ ಪಾಲಿಟಿಕ್ಸಿಂದ ಹಿಡಿದು ದೇಶದ ಪಾಲಿಟಿಕ್ಸಿಂದ ಹಿಡಿದು ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾರೆ, ಎಲ್ಲದನ್ನು ಚರ್ಚೆ ಮಾಡ್ತಾರೆ. ಆ್ಯಂಡ್ ಅದನ್ನೆಲ್ಲ ಇದೇ ಸರಿ ಇದೇ ತಪ್ಪು ಅಂತ ಕನ್ಕ್ಲೂಷನಿಗೆ ಬರೋಷ್ಟು ಅಥವಾ ಹೀಗೆ ಸ್ಟ್ರೇಟಾಗಿ ಹೇಳೋಷ್ಟು ಬುದ್ಧಿವಂತ ಅಂತೂ ನಾನು ಅಲ್ಲ. ನಮಗೇನಂದ್ರೆ ಎಲ್ಲರೂ ಚೆನ್ನಾಗಿರೋಣ ಅಂತ ಅನಿಸುತ್ತೆ ಕೆಲವೊಂದು ಕಡೆ, ಅದನ್ನು ಹೇಳಬೇಕು ಅನಿಸುತ್ತೆ, ಹೇಳ್ತೀನಿ. ಕೊನೆಗೆ ಅದನ್ನು ಇವತ್ತೊಂದು ವರ್ಷದಿಂದ ಏನೂ ಬೇಡಪ್ಪ, ನನ್ನ ಸಿನಿಮಾ ಅಷ್ಟೇ ಮಾತಾಡಬೇಕು, ನನ್ನ ಕೆಲಸ ಮಾತಾಡಬೇಕು ಅಂತ ಒಂದು ವರ್ಷದಿಂದ ನನ್ನ ಪಾಡಿಗೆ ನಾನಿದ್ದೆ. ನಾನು ಎಲ್ಲಾದರೂ ಏನಾದ್ರು ಮಾತಾಡ್ತಾ ಇದ್ನ? ಇಲ್ಲ, ನನ್ನ ಹತ್ರ ಮಾತಾಡೋಕ್ಕೆ ಏನೂ ಇಲ್ಲ. ನಂದು ಏನೋ ಸಿನಿಮಾಗಳು ರಿಲೀಸ್ ಆಗ್ತಾಯಿದ್ರೆ ಸಿನಿಮಾ ಬಗ್ಗೆ ಮಾತಾಡ್ಬೋದು, ಪ್ರೊಡಕ್ಷನ್ದು ಏನೋ ನಡೀತಾ ಇದ್ದರೆ ಅದ್ರ ಬಗ್ಗೆ ಮಾತಾಡ್ಬೋದು. ಸೊ ಮಾತಾಡೋಕ್ಕೇನು ಇಲ್ಲ ಅಂತಲೇ ಹೇಳಿದ್ದೀನಿ. ನೀವೆಲ್ಲ ಕೇಳಿದಾಗ ಫೋನ್ ಮಾಡಿದಾಗ್ಲೂ ನನ್ನ ಹತ್ರ ಮಾತಾಡೋಕ್ಕೇನು ವಿಷಯ ಇಲ್ಲ ಇರಿ ಅಂತ. ಬಟ್ ನಾನು ಊಟ ಮಾಡಿದ್ದೂ ಮಾತಾಡ್ತಾ ಇದೆ ಅಂತ ಅಂದಾಗ ಐ ಥಿಂಕ್ ದಟ್ಸ್ ಓಕೆ. ಕೆಲವೊಂದನ್ನು ಅನಿಸಿದ್ದನ್ನು ಹೇಳುವಂಥ ಸ್ವತಂತ್ರ ಅಥವಾ ಫ್ರೀಡಮ್ ಇದೆಯಲ್ಲ,
ಅದಕ್ಕಿಂತ ಟೇಸ್ಟು ಬೇರೆ ಯಾವುದೂ ಇಲ್ಲ. ಸ್ವತಂತ್ರ, ಆ ಸ್ವತಂತ್ರ ಕೈ ಹಾಕಿದ್ರೆ ಅದು ನನಗೆ ಅಂತಲ್ಲ, ಯಾರು ಸ್ವತಂತ್ರ ಕೈ ಹಾಕಿದ್ರು ದಟ್ ವಿಲ್ ಬಿ ಎ ಪ್ರಾಬ್ಲಮ್. ಅದು ಬೇಸಿಕ್ ರೈಟ್ ಅವ್ರಿಗೆ. ಸೊ ಅದನ್ನು ಡಿಕ್ಟೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ, ನೀನು ಇದೇ ತಿನ್ನಬೇಕು, ನೀನು ಇದೇ ಮಾಡಬೇಕು, ನೀನು ಇದೇ ಬಟ್ಟೆ ಹಾಕಬೇಕು, ನೀನು ಹಿಂಗೆ ಇರಬೇಕು ಅಂತ, ಅದು ಐ ಥಿಂಕ್ ಡಿಕ್ಟೇಟ್ ಮಾಡೋರಿಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅದು ಸ್ವತಂತ್ರ ಬಹಳ ಇಂಪಾರ್ಟೆಂಟ್ ಅಲ್ಲ, ಅದು ಕ್ರಿಯೇಟಿವ್ ಫ್ರೀಡಮ್ ಇರಲಿ ಅಥವಾ ಊಟ ಇರಲಿ, ಇನ್ನೊಂದು ಮತ್ತೊಂದು, ಐ ಥಿಂಕ್ ಅದ್ರ ರುಚಿ ಬಹಳ ದೊಡ್ಡದು ಯಾವಾಗ. ಸರ್, ಈಗ ತಿರುಮಲದವರೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಮನೆಯವ್ರಿಗೆ ಎಷ್ಟು ಇಂಪ್ಯಾಕ್ಟ್ ಆಯ್ತು ನಿಮ್ಮ ತಂದೆ ತಾಯಿಗೆ ಅವ್ರಿಗೆ? ಇಲ್ಲ, ಅವ್ರಿಗೆ ಅಂದರೆ ಮೊದಲು ಅವ್ರಿಗೆ ಹಿಂದೆ ಇನ್ಸಿಡೆಂಟ್ಗಳಾದಾಗ ಅವ್ರಿಗೆ ಭಾಳ ಬೇಜಾರಾಗಿತ್ತು ಇವೆಲ್ಲ. ಬಟ್ ಇವಾಗ ಅವ್ರಿಗೂ ನಾನು ಅರ್ಥ ಮಾಡಿಸಿದ್ದೀನಿ. ಅಂದರೆ ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಎಲ್ಲರಿಗೂ ಅದು ಸಹಜ. ಅಂದರೆ ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಐ ಥಿಂಕ್ ಫೇಕ್ ಅಕೌಂಟ್ಗಳಿಂದ ಎಸ್ಪೆಷಲಿ ಯಾರನ್ನು ಬಿಟ್ಟಿದ್ದಾರೆ ಹೇಳಿ, ಅಲ್ಲಿ ಯಾರನ್ನು ಬಿಟ್ಟಿದ್ದಾರೆ? ಯಾರನ್ನೂ ಬಿಟ್ಟಿಲ್ಲ. ಒಂದು ಥರದ ಸ್ಯಾಡಿಸಮ್. ಅಂದರೆ ಫೇಕ್ ಅಕೌಂಟ್ಗಳು ಇಟ್ಕೊಂಡು ನೀವು ತುಂಬ ದೊಡ್ಡವರಿಂದ ಹಿಡಿದು ಲೆಜೆಂಡ್ಸಿಂದ ಹಿಡಿದು ಯಾರನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಯಾರು ಹೆಂಗೆ ಬೇಕಾದರೂ ಏನು ಬೇಕಾದರೂ ಹಾಕ್ಬೋದಲ್ಲ. ಮೊದಲೆಲ್ಲ ಆದರೆ ಕುತ್ಕೊಂಡು ಬರೆದು ಯೋಚನೆ ಮಾಡಿ ಒಂದು 100 ಸರಿ ತಿದ್ದಿ ಅದಾದಮೇಲೆ ಅದನ್ನು ಪೋಸ್ಟ್ ಮಾಡ್ತಾಯಿದ್ದೆ. ಇವಾಗ ಹಂಗೆ ಇಲ್ವಲ್ಲ, ಇಮಿಡಿಯೇಟ್ ಪೋಸ್ಟ್ ಮಾಡ್ಬೋದಲ್ಲ. ಹಿಂಗೆ ಬರೋದು ಹಿಂಗೆ ಪೋಸ್ಟ್, ಅವ್ರಿಗೆ ಅದು ಸರಿನೋ ತಪ್ಪು ಅಂತ ಯೋಚನೆ ಮಾಡೋಷ್ಟರಲ್ಲಿ ಪೋಸ್ಟ್ ಮಾಡಿಬಿಟ್ಟಿರ್ತಾರೆ. ಇನ್ನು ಫೇಕ್ ಅಕೌಂಟ್ಗಳು ತೆಗೆದ್ರೆ ಆ್ಯಕ್ಚುಲಿ ಅರ್ಧ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಬಟ್ ಫೇಕ್ ಅಕೌಂಟ್ಗಳನ್ನ ಹೆಂಗೆ ತೆಗೆಯೋದು ಯಾರಿಗೂ ಇದೊಂದು ಕಲಾವಿದರಿಂದ ಆಗಲ್ಲ. ಐ ಥಿಂಕ್ ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ನಮ್ಮನ್ನು ಆಳ್ತಿರೋರನ್ನ ಜಾಸ್ತಿ ಕ್ವಶನ್ ಮಾಡಬೇಕಲ್ಲ ನಾವು. ಅವ್ರನ್ನ ಕ್ವಶನ್ನೇ ಮಾಡ್ತಾ ಇಲ್ಲ. ಐ ಥಿಂಕ್ ನಾವು ಡಿವೈಡ್ ಆಗಿಬಿಟ್ಟಿದ್ದೀವಿ. ಅಂದರೆ ಹೆಂಗೆ ಅಂದರೆ